ತುಳಸಿ, ಅದೇನೋ ನಿನ್ನ ಬುಕ್ ಯಾವುದೋ ಬೇಕಂದಿದ್ದಲ್ಲ, ಸಿಕ್ತಾ? ಹಾಂ ರಾಹುಲ್, ಸಿಕ್ತು. ಅದು ನನಗೆ ಇವತ್ತು ಬುಕ್ಸ್ ಇದ್ರೊಳಗೆ ನನಗೆ ಈ ಬುಕ್ ಕೊಟ್ಟಿದ್ದಿಲ್ಲ. ಅದಕ್ಕೆ ಲೈಬ್ರರಿ ಒಳಗಿರುತ್ತೆ, ಹೋಗ್ರಿ ಓದ್ಕೋಗ್ರಿ ಅಂತಂದು ಹೇಳಿದ್ರು. ಅದಕ್ಕೆ ಇವತ್ತು ತೊಗೊಂಡು ಹೋಗ್ಬಿಡ್ತೀನಿ ಮನೆಗೆ ಹೋಗಿ ನಾಳೆ ತೊಗೊಂಬಂದು ಕೊಡ್ತೀನಿ ಅಂತ. ಹೌದಾ, ಸಿಕ್ತಿಲ್ಲ ಬಿಡಿ, ಚಲೋ ಆಯ್ತು. ಅಂದಂಗೆ ನಾನು ಇನ್ನೊಂದು ಏನೋ ಕೇಳ್ಕೊಂಡೆ, ಏನಾಗಬೇಕಂತ ಅನ್ಕೊಂಡಿನಿ ಮುಂದೆ ನಿನ್ನ ಲೈಫ್ನಾಗ? ನಮ್ಮಪ್ಪ ಮತ್ತು ನಮ್ಮವ್ವ ಇಬ್ಬರು ನಾನು ಡಾಕ್ಟರ್ ಆಗಲಿ ಅಂತ ಭಾಳ ಆಸೆ ಪಟ್ಟಿದ್ರು. ಅದಕ್ಕೆ ಅವ್ರ ಆಸೆ ಈಡೇರಿಸ್ಬೇಕಂತೇಳಿ ನಾನು ಡಾಕ್ಟರ್ ಆಗಲೇಬೇಕಂತ ನಿರ್ಧಾರ ಮಾಡೀನಿ. ಹೌದಾ, ಹಂಗಾದ್ರೆ ನೀನು ಭಾಳ ಕಷ್ಟಪಟ್ಟು ಓದಬೇಕು. ನೀಟ್ ಎಕ್ಸಾಮ್ದಾಗ ಚಲೋ ಮಾರ್ಕ್ಸ್ ತೊಗೊಂಡ್ರೆ ನಿಂಗೆ ಫ್ರೀ ಸೀಟ್ ಸಿಗುತ್ತೆ. ನಿನ್ಗೆ ಈಗ ಪೇಮೆಂಟ್ ಸೀಟ್ ಕೊಟ್ಟಂತೂ ಆಗೋದಿಲ್ಲ ನನಗನ್ಸಿದ ಮಟ್ಟಿಗೆ. ಮತ್ತು ನೀನು ಹೆಂಗೆ ಮಾಡ್ತಿ? ಇಲ್ಲ ಪರವಾಗಿಲ್ಲ, ನಾನು ನೀಟ್ ಎಕ್ಸಾಮ್ ಚಲೋ ಓದ್ಕೊತೀನಿ. ಹೆಂಗಾದ್ರೂ ಮಾಡಿ ಸರಿ, ನಾನು ಒಟ್ಟೆ ಡಾಕ್ಟರ್ ಓದಲೇಬೇಕು. ನೀಟ್ ಎಕ್ಸಾಮ್ ಪಾಸಾಗಿ ನಾನು ಬಿಡೋದಿಲ್ಲ, ನನ್ನ ಗುರಿ ಮುಟ್ತೀನಿ. ರಾಹುಲ್, ಹಾಂ ಮನು. ನೀ ಏನು ಮಾಡಕತ್ತಿ ಇಲ್ಲಿ? ಅದು ಅಕ್ಕ, ಬುಕ್ಸು ಇದೊಂದು ನನಗಿನ್ನ ಕೊಟ್ಟಿದ್ದಿಲ್ಲ, ಲೈಬ್ರರಿಗೆ ಐತೆ ತೊಗೊಂಡು ಹೋಗಂತ ಇದ್ರು ಓದಕ್ಕೆ. ಅದಕ್ಕೆ ಹುಡ್ಕಕ್ಕೆ ಬಂದೆ, ತೊಗೊಂಡೆ ಅಷ್ಟೇ. ಏನಿಲ್ಲ ಅಕ್ಕ. ಅದು ಹೋಗ, ಎದಕ್ಕೆ ನಿಂದಿರ್ತಿ ಮಕ್ಕ ನೋಡ್ಕೊಂತೆ? ಅಲ್ಲ ಮನು, ಆಕಿ ನಿಮ್ಮ ತಂಗಿ ಅಲ್ಲ, ನಿಮ್ಮ ಚಿಕ್ಕಪ್ಪನ ಮಗಳು ಅಲ್ಲ. ಆಕಿನ ಕಂಡ್ರೆ ಯಾಕೆ ಮಾಡ್ತಿದ್ದಿ? ನಾಯಿ ಓಡಿಸ್ದಂಗೆ ಓಡಿಸ್ತಿದ್ದಿ. ಯಾಕೆ ಆಕಿ ಕಂಡ್ರೆ ನಿಂಗೆ ಇಷ್ಟ ಇಲ್ಲ? ನನಗೆ ಇಷ್ಟ ಆಯ್ತು ಬಿಟ್ಟಿತ್ತು, ಯಾಕೋ ನಿನಗೆ ಇಷ್ಟ ಆಗಿದ್ದಂಗೆ ಅದಳಲ್ಲ. ಏನಪ್ಪ, ನನಗೆ ಭಾಳ ಇಷ್ಟ ಆದ್ಲು. ಆಕಿ ಗುಣ ನಡತಿ, ಆ ಸೌಮ್ಯತೆ, ಒಂಥರ ಏನೋ ಒಂಥರ ಅಟ್ರಾಕ್ಷನ್ ಅದ. ರೂಪಕ್ಕಿಂತ ಗುಣ ಅಟ್ರಾಕ್ಷನ್ ಮಾಡೋದು ಅಂತಾರಲ್ಲ, ಆ ಥರ ನನಗೆ ಗುಣ ನೋಡಿ ನನಗೆ ಮೆಚ್ಚುಗೆ ಆಗೈತಿ. ಭಾಳ ಒಳ್ಳೆಕಿದಾಳ. ಎಂಥವ್ರನ್ನಾದ್ರೂ ಬದಲಿ ಮಾಡ್ತಾಳೆ ಅವಳು. ನಾನು ಒಂದು ರೀತಿ ರೊಕ್ಕ ಐತಿ ಅನ್ನೋ ಸ್ವಲ್ಪ ಜಾಸ್ತಿನೇ ಇತ್ತು ನನಗೆ. ಸ್ವಲ್ಪ ಈ ಕೇರ್ಲೆಸ್ ಮಂದಿ ಒಬ್ಬರು ವ್ಯಕ್ತಿ ಬಗ್ಗೆ ಅನ್ನೋದಿತ್ತು. ಈಕೆ ನೋಡಿದ ಮೇಲೆ ನನಗೆ ವ್ಯಕ್ತಿಗಳ ಮೇಲೆ ಗೌರವ, ಆಮೇಲೆ ನಯ ವಿನಯ ಹೆಂಗಿರಬೇಕು, ಹುಡ್ರಂದ್ರೆ ಹೆಂಗಿರಬೇಕು, ಆಮೇಲೆ ಓದೋರ ಕಡೆ ಮೊದಲು ಇಂಟ್ರೆಸ್ಟ್ ಇರ್ತಿದ್ದಿಲ್ಲ. ಈಕೆ ಓದೋದು ನೋಡಿ ನಾನು ಓದ್ಬೇಕು ಅನ್ನೋದು. ಬಟ್ ಏನೋ ಒಂಥರ ಈಕಿನಲ್ಲಿ ಇರ್ತಕ್ಕಂಥ ಇದು ನಮ್ಮನ್ನು ಬದಲಿ ಮಾಡುತ್ತೆ. ಹಂಗಾಗಿ ನನಗೆ ಆಕಿಂದ್ರೆ ಭಾಳ ಇಷ್ಟ ನಂಗೆ. ಮಳ್ಳಿ ಹೆಂಗೆ ಬೇಕು ಹಂಗೆ ಬುಟ್ಟಿ ಹಾಕ್ಕೊಂತಾರೆ ಎಲ್ಲರೂ ನಾವು. ಅದಿರಲಿ ಬಿಡು. ಯಾಕೆ ನನ್ನಂತಲ್ಲಿ ಏನು ಕೆಲಸ ಇತ್ತು? ಏನಾರ ನೋಟ್ಸ್ ಇಳಿಸ್ಬೇಕಿತ್ತ? ಅಯ್ಯೋ ಹಾಗೇನಿಲ್ಲ. ಅದು ಈಗ ನೀನು ಸೀನಿಯರ್ ಹೌದಿಲ್ಲ, ನನ್ನ ಕ್ಲಾಸ್ಮೇಟ್. ನೀನು ಅಕ್ಕಿ ಕುಟ್ಟಿಗೆ ಜಾಸ್ತಿ ಇರೋದು, ಅಕ್ಕಿಗೆ ಹೆಲ್ಪ್ ಮಾಡೋದು, ಏನು ಅಕ್ಕಿ ಕ್ಲಾಸ್ಮೇಟ್ ಅನ್ನೋ ಥರ ನಡ್ಕೊಂತಿಲ್ಲ. ಓ, ಅದಾ ನಿನ್ನ ಪ್ರಾಬ್ಲಮ್ಮು? ಅಲ್ಲ, ಯಾರು ಈ ಹೊಸ್ತಾಗಿ ಪಾಪ ಬಂದಾಳ, ಏನು ಆಕಿ ತಿಳಿಯಂಗಿಲ್ಲ. ಸ್ವಲ್ಪ ನಾವು ದೊಡ್ಡ ಎಲ್ಲ ಈಗ ಬಂದು ನಮ್ಗೆ ಅನುಭವ ಐತಿ ಹೆಂಗೆ ಏನಂತ. ಹೆಲ್ಪ್ ಮಾಡಿದ್ರೆ ಏನು ತಪ್ಪು? ನಾನೀಗ ಸೆಕೆಂಡ್ ಇಯರು, ಆಕಿ ಈ ಸಲ ಫಸ್ಟ್ ಇಯರ್. ಅದ್ರಿಗೆ ಏನು ತಪ್ಪು? ಅದೇನೋ ಓದ್ಬೇಕಂತಾರ ಪಾಪ ಕಷ್ಟಪಟ್ಟು. ಸ್ವಲ್ಪ ನಂಗೆ ತಿಳಿದಿದ್ದನ್ನ ಹೆಲ್ಪ್ ಮಾಡಕತ್ತೀನಿ. ಅದು ಎಲ್ಲ ಏನು ಈ ಫ್ರೆಂಡ್ಸ್ ಅಂದ್ಮ್ಯಾಗ ದೊಡ್ಡವ್ರಿಗೆ ಫ್ರೆಂಡ್ಸು, ಸಣ್ಣವ್ರು ಫ್ರೆಂಡ್ಸ್ ಅಂತಂದು ಹಂಗೆ ಮಾಡ್ಬೇಕಾ? ಯಾರಾದ್ರೂ ಫ್ರೆಂಡ್ಸು, ಎಷ್ಟು ವಯಸ್ಸಿನಾದರೂ ಫ್ರೆಂಡ್ಸ್ ಮಾಡ್ಕೋಬೋದಲ್ಲ. ಅದು ಏನೋ ಕರಿ ಬಿಡು. ಅಂದಂಗೆ ನಾನೇನಂತರ ಏನೋ ಮಾತಾಡ್ಬೇಕಂತ ಬಂದೆ. ಮಾತಾಡು, ಫ್ರೀ ಇದ್ದೀನಿ. ಅದು ರಾಹುಲ್, ನಾನು ಫಸ್ಟ್ ಇಯರ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ದಾಗಿಂದ ನನಗೆ ನಿನ್ನಂದರೆ ನಂಗೆ ಭಾಳ ಇಷ್ಟ. ನನಗೆ ಗೊತ್ತಿಲ್ಲದೆ ನಿನ್ನ ಮೇಲೆ ಲವ್ ಆಗ್ತೈತಿ. ನಾನು ನಿನ್ನ ಭಾಳ ಲವ್ ಮಾಡ್ತೀನಿ. ಅದಕ್ಕೆ ಇವತ್ತು ಪ್ರಪೋಸ್ ಮಾಡೋಣ ಅಂತ ಬಂದುಬಿಟ್ಟೆ. ಯಾಕಂದರೆ ಹೆಂಗೆ ಯಾರ ಮನಸ್ಸು ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಲ್ಲ ನೋಡು. ನಾನು ಏನಾದರೂ ತಡ ಮಾಡೋದು ಹೇಳೋದು ಸ್ವಲ್ಪ ಇದಾತಂದರೆ ನಿನ್ನ ಮನಸ್ಸು ಬೇರೆಯವ್ರ ಕಡೆ ಹೋದರೆ ಅದಕ್ಕೆ ಆಮೇಲೆ ನೀ ಯಾವಾಗ ಹೇಳಬೇಕಿತ್ತು, ನಾನು ಏನು ಉತ್ತರ ಕೊಡ್ತಿದ್ದೋ ಅಂತ ನಿನ್ನ ಬಯಲು ಬರಬಾರ್ದಲ್ಲ. ಅದಕ್ಕೆ ಇವಾಗಲೇ ಹೇಳಕತ್ತೀನಿ, ದಯವಿಟ್ಟು ಮತ್ತೆ ನಾನು ಹಿಂಗೆ ಅಂತ ತಪ್ಪು ತಿಳ್ಕೊಬೇಡ. ನನ್ನ ಇಂಟೆನ್ಷನ್ ಅಂತಂದ್ರೆ ಎಲ್ಲ ಎಜುಕೇಷನ್ ಎಲ್ಲ ಪೂರ್ತಿ ಮುಗಿದ್ಮೇಲೆ ಮನೆಯೊಳಗೆಲ್ಲ ಮ್ಯಾರೇಜ್ ಬಗ್ಗೆ ಮಾತಾಡ್ತಾರಲ್ಲ, ಅವಾಗ ನಿನ್ನ ಹೇಳಬೇಕು, ನಿಮ್ಮ ಮನೆಯ ಬಗ್ಗೆ ನೀವು ಹೇಳಬೇಕು. ಅವಾಗ ಏನೋ ಹಿರಿಯರನ್ನ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಯಾಕೋ ನನಗೆ ಅಲ್ಲಿ ತನಕ ಬಿಟ್ಟರೆ ಚಲೋ ಅಲ್ಲ ಅನ್ನಿಸ್ತು. ಅದಕ್ಕೆ ಇವತ್ತೇ ಹೇಳ್ತಾ ಇದ್ದೀನಿ, ನನಗೆ ನಿನ್ನಂದರೆ ಭಾಳ ಇಷ್ಟ. ಅದು ಅಲ್ಲ, ನನಗಿಷ್ಟ ಇಲ್ಲ. ನಾನು ನಿನ್ನ ಫ್ರೆಂಡ್ ಅಂತಲೇ ಟ್ರೀಟ್ ಮಾಡಿರೋದು. ನನ್ನ ಫ್ರೆಂಡ್ ಆಗಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನ ಜೊತೆಗೆ. ನನಗೆ ಈ ಥರ ಎಲ್ಲ ಇಷ್ಟ ಇಲ್ಲ. ಅಲ್ಲ, ನನಗೂ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ಅಂತ ಇರುತ್ತೆ ನೋಡು. ನನ್ನ ಮದುವೆಯಾಗ ಹುಡುಗಿ ಈ ಥರ ಇರಬೇಕು, ಈ ಥರ ಡ್ರೆಸ್ ಹಾಕ್ಕೋಬೇಕು, ಒಟ್ಟು ಏನೋ ನನಗೇನು ಮನಸ್ಸಿಗೆ ಹಿತ ಅನಿಸುತ್ತಲ್ಲ ಅಂಥ ಹುಡುಗಿನೇ ನಂಗೆ ಬೇಕನ್ಸುತ್ತಲ್ಲ. ಆ ಥರ ನೀನು ಯಾವುದ್ರಲ್ಲೂ ಇಲ್ಲ. ನೀನು ಜಸ್ಟ್ ನನಗೆ ಫ್ರೆಂಡ್ ಅಷ್ಟೇ. ನೀನು ಈ ಥರ ವಿಚಾರ ಮಾಡಿ ಅಂತಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಮತ್ತೆ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗಿಷ್ಟ ಇಲ್ಲ ಮನು, ನನಗೆ ನೀನು ಇಷ್ಟ ಇಲ್ಲ. ಯಾಕೆ 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 ನನಗೆ ಇಷ್ಟ ಇಲ್ಲ? ಯಾಕೆ ಏನಾಯ್ತು ನನ್ನಿಂದ? ಇಷ್ಟ ಇಲ್ಲ ಅನ್ನೋದಕ್ಕೆ ಕಾರಣಗಳು ಭಾಳ ಇರ್ತವೆ. ಯಾಕಂದ್ರೆ ಯಾವುದು ಅಂತ ಹೇಳಿ ನಾನು ಹೇಳು. ಈಗ ನಿನಗೆ ಯಾವ ಅದಾವು ಹೇಳು. ಈಗ ನನಗೆ ಭಾಳ ಹೇಳಿಕ್ಕಿಲ್ಲ. ಮೇನ್ ಯಾವ ಇಷ್ಟ ಅದಾವು? ಏನು ಎದುರಿಸಲಿ ನಾನು ರಿಜೆಕ್ಟ್ ಮಾಡ್ತಿ? ಏನಾರ ನೀನು ಬೇರೆ ಹುಡುಗಿನ ಲವ್ ಮಾಡಕತ್ತೀಯಾ? ಇಲ್ಲ, ಹಾಗೇನಿಲ್ಲ. ಇದ್ರೆ ನಾನು ಯಾಕೆ ಇಷ್ಟ ಇಲ್ಲ ನಿನಗೆ? ಕೆಲವೊಂದು ಹೇಳ್ಬೋದು. ಈಗ ನನಗೆ ನೀನು ಈ ಥರ ಡ್ರೆಸ್ ಹಾಕ್ಕೊಂಡಿಲ್ಲ, ಪ್ಯಾಂಟು ಶರ್ಟು, ನನಗೆ ಆ ಥರ ಇಷ್ಟ ಇಲ್ಲ. ಹುಡುಗಿಯರು ಈ ಥರ ಹಾಕ್ಕೊಂಡ್ರೆ ಅದೇನು ಹುಡುಗಿಯರಿಗೂ ಹುಡುಗರಿಗೂ ಏನು ವ್ಯತ್ಯಾಸ ಉಳಿತೈತಿ? ನೀನು ನೋಡು, ಉದ್ದ ಕೂದಲ ಇಲ್ಲ, ಈ ಥರ ಟಿ ಶರ್ಟು ಪ್ಯಾಂಟ್ ಹಾಕ್ಕೊಂಡು ನೀನು ನನಗಂತ ನೋಡಿದ್ರೆ ಯಾರೂ ಹುಡುಗಿ ಅಂತ ಅನ್ಸೋದೇ ಇಲ್ಲ. ಮುಖ ಮುಂದೆ ಬಂದು ನೋಡಿ ನಿನ್ನ ದನಿ ಕೇಳಿದ್ರೆ ಹುಡುಗಿ ಅಂತ ಅನಿಸ್ಬೋದು ಅಷ್ಟೇ. ಬಿಟ್ಟರೆ ಹಿಂದ್ಲಿಂದ ನೋಡಿದ್ರೆ ನೀನು ಯಾರು ಹುಡುಗಿ ಅಂತ ಅನ್ನೋದೇ ಇಲ್ಲ, ಹುಡುಗ ಅಂತ ತಿಳ್ಕೊತಾರೆ. ಇದು ಹಿಂಗೆ ನೋಡಿದ್ರೆ ಹುಡುಗಿ ಮೇಲೆ ಬರೋಂಥ ಫೀಲಿಂಗ್ಸು ಯಾವುದೂ ಬರೋದಿಲ್ಲ. ಹಾಗಾಗಿ ನನಗೆ ನಿನ್ನ ಬಗ್ಗೆ ಯಾವ ಫೀಲಿಂಗ್ಸು ಬರಲಿಲ್ಲ. ಹುಡುಗಿ ಅಂದರೆ ಹೆಂಗಿರ್ಬೇಕಂದ್ರೆ, ಈಗ ನಿಮ್ಮ ತಂಗಿರಲ್ಲ ತುಳಸಿ ನೋಡು, ಎಷ್ಟು ಲಕ್ಷಣವಾಗಿ ಚೂಡಿ ಹಾಕ್ಕೊಂತಾಳ, ಎಷ್ಟು ಚಂದ ಕೂಲ ಬಿಟ್ಟಾಳ, ಕುಂಕುಮ ಕೈಯಾಗ ಬಳಿ, ಕಾಲ ಗೆಜ್ಜಿ. ಆಕಿ ಕ್ಲಾಸ್ ರೂಮ್ದಾಗ ನಡ್ಕೊತ ಬಂದ್ರೆ ಗಲ್ ಗಲ್ ಅಂತಂದು ನನ್ನ ಎದೆ ಒಳಗೆ ಗಲ್ ಗಲ್ ಅನ್ನೋದು ಅನಿಸುತ್ತೆ. ಆ ಥರ
ಝಲ್ ಝಲ್ ಅನ್ನತ್ತೆ ನನ್ನ ಮನಸ್ಸು. ಆ ಥರ ಇರಬೇಕು. ಹುಡುಗಿಯರು ಒಂಥರ ಅಟ್ರಾಕ್ಷನ್, ಹುಡುಗಿ ಹಂಗಿದ್ರೇ ಒಂಥರ ಚಂದ. ನೀನಾದ್ರೆ ಯಾವುದ್ರಾಗೂ ಇಲ್ಲಪ್ಪ. ಕೈಯಾಗ ಬಳಿ ಇಲ್ಲ, ಹಣೆ ಮೇಲೆ ಕುಂಕುಮ ಇಲ್ಲ, ಕೂಲಂತೂ ಮೊದಲೇ ಇಲ್ಲ. ಈ ಥರ ಡ್ರೆಸ್ ಬೇರೆ. ನನಗೆ ಯಾಕೆ ಹಿಂಗೆ ಹುಡುಗಿಯರಂದ್ರೆ ನಾನು ಹೇಳಿದ್ನಲ್ಲ, ಆ ಥರ ಇರಬೇಕಪ್ಪ. ನನಗೆ ಈ ಥರ ಇದ್ರೆ ನನಗೆ ಯಾವ ಫೀಲಿಂಗ್ಸು ಬಂದಿಲ್ಲ ಆ್ಯಕ್ಚುಲಿ. ದಯವಿಟ್ಟು ನೀ ನನ್ನ ಈ ಥರ ತಪ್ಪು ತಿಳ್ಕೊಂಡಿದ್ದು ಅನ್ಸುತ್ತೆ. ನನಗೆ ನಿನ್ನ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ಓಹೋ ಅಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಮೇಲೆ ನನಗೆ ಇದಿಲ್ಲ. ನಿನ್ನೆ ಮೊನ್ನೆ ಬಂದು 2 ದಿವಸದಾಗ ಆಕಿ ನಮ್ಮ ತಂಗಿ ತುಳಸಿ ನಿನಗೆ ಇಂಟ್ರೆಸ್ಟ್ ಬರಂಗಾದ್ಲು, ಇಷ್ಟ ಆದ್ಲಲ್ಲ, ಆಕಿನ ಲವ್ ಮಾಡಕತ್ತೀನಲ್ಲ. ನನಗೆ ಗೊತ್ತಿತ್ತು ತಗೋ, ನೀನು ಆಕಿ ಹಿಂದಿಂದ ಸುತ್ತಾಕೋದು, ಆಕಿ ಕೇಳ್ಕೆದೆಲ್ಲ ಕೊಡೋದು, ಬರೀ 24 ತಾಸು ಆಕಿ ಜೊತೆಗೆ ಇರ್ತಿದ್ದಿ. ನೋಡಿದ್ರೆ ನೀನು ಸೀನಿಯರ್ ನಮ್ಮ ಕ್ಲಾಸ್ಮೇಟ್, ಅದ್ರ ಯಾವಾಗಲೂ ಆಕಿ ಕ್ಲಾಸು ಆಕಿ ಜೊತೆಗೆ. ತಡಿ ಆಕಿನ ಹೋಗಿ ಮನೆಗೆ ಹೋಗಿ ಮಾಡ್ತೀನಿ. ಅಲ್ಲ ನಿನ್ಗೇನು ಬುದ್ಧಿ ಐತಿ ಇಲ್ಲ? ನಾನು ಯಾವಾಗ ಆಕಿ ಕ್ಲಾಸ್ನಾಗ ಹೋಗ್ಕೊಂಡಿರ್ತೀನಿ. ನಾನು ಇಲ್ಲಿ ಇದಕ್ಕೆ ಬರ್ತೀನಿ, ಲೈಬ್ರರಿ ಒಳಗೆ ಓದಕ್ಕೆ. ಆಕಿ ಬಂದಿರ್ತಾಳೆ ಆಕಿ ಬುಕ್ಸಿಂದಕ್ಕೆ. ಅಷ್ಟಕ್ಕೂ ನಾನು ಯಾವಾಗ ನಿನ್ನ ಮುಂದೆ ಹಿಂಗೆಲ್ಲ ಅಂತಂದು ಏನೋ ನೀ ಕೇಳಿದೆ ಅಂತ ನಾ ಈಗ ಹೇಳಕತ್ತೀನಿ. ಅದನ್ನು ತೊಗೊಂಡೋಗಿ ಮನೆಗೆ ಹೋಗಿ ಆಕಿನ ಯಾಕೆ ಬಯಸ್ತೀವಿ ಸುಮ್ಕ? ಪಾಪ ಆಕಿಗೆ ಏನಂತ ಗೊತ್ತಿಲ್ಲ. ಈಗ ನಮ್ಮಿಬ್ಬರು ನಡುವೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೀನು ಹಿಂಗೆ ಹೋಗಿ ಹೇಳಿದ್ರೆ ಅವ್ರಿಗೂ ತಪ್ಪು ತಿಳ್ಕೊಳ್ಳಲ್ಲ, ಆಕಿ ಬಗ್ಗೆ ತಪ್ಪು ತಿಳ್ಕೊಳ್ಳಂಗಿಲ್ಲ. ಇದಕ್ಕೆ ಎಟ್ಬಿಟ್ಟು ಈ ವಿಡಿಯೋ ಒಂದಿದ್ದಾನೆ ನನಗೆ ಇಷ್ಟ ಆಗೋಲ್ತೀನಿ ಅಂತೇಳಿ ನೋಡು. ಅದೇ ಆಕೆ ಕಡೆ ನೋಡು, ಎಷ್ಟು ಮೃದು ಮಾತು, ಎಷ್ಟು ತಿಳುವಳಿಕೆ, ಒಬ್ರಿಗೂ ಕೆಟ್ಟದ್ದು ಬಯಸಲ್ಲ. ನಾನು ಫಸ್ಟ್ ನಾನು ಹೆಂಗಿದ್ದೆ ಹೊರಟಿದ್ದೆ ನಾನು. ಆಕೆ ನೋಡೋದ್ರಿಂದ ನಾನೇ ಚೇಂಜ್ ಆಗಿನ ಅಂತ ಹೇಳಕತ್ತೀನಲ್ಲ. ನೀನು ಅವ್ರ ಅಕ್ಕಾಗಿ ನೀನು ಹಿಂಗದಿ ಅಂದ್ರೆ ನಂಗೆ ನಂಬಕ್ಕಾಗಲ್ತು. ಹೌದಪ್ಪ, ನಾನು ರಾಕ್ಷಸಿ, ಆಕಿ ದೇವತೆ. ಹೌದಾ, ನಿನಗೆ ರಾಕ್ಷಸಿ ಮೇಲೆ ಮನಸ್ಸಿಲ್ಲ, ದೇವತೆನೇ ಬೇಕಲ್ಲ. ಆಯ್ತಾಯ್ತು, ನೋಡ್ತೀನಿ ಆಕಿ ಕೊಟ್ಟ ನೀನು ಹೆಂಗೆ ಏನು ಲವ್ ಮಾಡ್ತೀಯೋ ಮದುವೆ ಮಾಡ್ಕೋತೀಯೋ ನಾನು ನೋಡ್ತೀನಿ. ಮನು, ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನನಗೆ ಈ ಥರ ಯಾವ ಫೀಲಿಂಗ್ಸು ಇರಲೇ ಇಲ್ಲ ಆ್ಯಕ್ಚುಲಿ. ನಾನು ಸುಮ್ಮನೆ ಜಸ್ಟ್ ಫಾರ್ ಫ್ರೆಂಡ್ ಅಂತಂದು ಟ್ರೀಟ್ ಮಾಡ್ಕೊತ ಹೊಸ್ತೆ ಬಂದಾಳಲ್ಲ ಅಂತ ಸ್ವಲ್ಪ ಹೆಲ್ಪ್ ಮಾಡೋದು ಅಷ್ಟೇ ಇತ್ತು. ನನಗೆ ಫ್ರೆಂಡ್ ಥರನೇ ಇದೆ. ನೀನು ಹೆಂಗೆ ಫ್ರೆಂಡ್ ಅಂದ್ಕೊಂಡಿದ್ನೋ ಅದೇ ಥರ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ಇವಾಗ ನೀನೆಲ್ಲ ಹೇಳಿದ್ದು ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿದರೆ ನಿಜವಾಗೂ ನನಗೆ ಆಕೆ ಮೇಲೆ ಲವ್ ಆಗೈತೆ ಅನಿಸುತ್ತಾ. ಅದಕ್ಕೆ ನಾನು ಆಕೆನ ಇಷ್ಟಪಡ್ತಾ ಇದ್ದೀನಿ. ಓಹೋ, ನೀನು ನನಗೊಂಥರ ಬೋಧಿ ವೃಕ್ಷದ ಬುಡಕ್ಕೆ ಕುಂತಾಗನೇ ಬುದ್ಧಿಗೆ ಜ್ಞಾನೋದಯ ಆಗಿತ್ತಂತ. ಹಂಗೆ ನೀನು ಬಂದಿಷ್ಟೆಲ್ಲ ನನಗೆ ಬೇದಾಡಿದ ಮೇಲೆ ನನಗೆ ಆಕೆ ಬಗ್ಗೆ ಇರೋವೆಲ್ಲ ಕ್ಲಿಯರಿಟಿ ಸಿಕ್ತು. ಈಗ ನನಗೆ ಜ್ಞಾನೋದಯ ಆಯ್ತು. ನಾನು ಬಹುಶಃ ಲವ್ ಮಾಡಕತ್ತೀನಿ, ನನ್ನ ಮನಸ್ಸಿನಾಗ ಆಕೆ ಇಷ್ಟಪಡಕತ್ತೀನಿ ಅಂದ್ರೆ ನಿಜ. ಅದಕ್ಕೆ ನನಗೆ ಆಕೆ ಇಷ್ಟ ಆಗಿಲ್ಲ. ಅದೇನಂತಾರೆ ಲವ್ ಇನ್ ಫಸ್ಟ್ ಸೈಟ್, ನೋಡಿದ ತಕ್ಷಣ ಲವ್ ಆಗತ್ತೆ ಅಂತಾರಲ್ಲ, ಮನಸ್ಸು ಹಂಗೆ ಆಗೈತಿ. ಓ, ನನಗೆ ಈ ಕ್ಲಿಯರಿಟಿ ಸಿಕ್ತು. ಅದಕ್ಕೆ ನನಗೆ ಆಕಿನಂದ್ರೆ ನಂಗೆ ಭಾಳ ಇಷ್ಟ. ಇರಲಿ ಬಿಡು ಮನು, ಥ್ಯಾಂಕ್ಸ್ ಅವ. ನನಗೆ ನನ್ನೊಂದು ಪ್ರೀತಿ ಗುರುತು ಮಾಡಿ ನನಗೆ ಈ ಬಗ್ಗೆ ಪ್ರೀತಿ ಅಂತ ತಿಳಿಸಿದ್ದಕ್ಕೆ ಥ್ಯಾಂಕ್ಸ್. ಏನು ಇಷ್ಟು ಸಿರ್ಲಿಲ್ಲ, ಈಗ ಪ್ರೀತಿ ಅಂತ ಅಂದ್ರೆ ನಾ ಹೇಳಿದ್ಮೇಲೆ ಇಂಥ ಎಲ್ಲ ನಾಟಕ ಬೇಡ. ಇವೆಲ್ಲ ನಾಟಕದ್ದು ಪಿಕ್ಚರ್ನಾಗ ಒಂದೇ ಡೈಲಾಗ್ ಚಲೋ ಇರುತ್ತೆ. ನಾನೇನು ಅಷ್ಟೇನು ಗುಗ್ಗು ಅಲ್ಲ. ನೀನು ಬಂದಾಗಿಂದ ಆಕಿನ ಲೈನ್ ಹೊಡೆಯಕತ್ತಿ ಅಂತ ಗೊತ್ತು. ಅದಕ್ಕೆ ನಾನು ಇವತ್ತು ಪ್ರಪೋಸ್ ಮಾಡಿಬಿಡೋಣ ಯಾಕೆ ಬೇಕಂತ ಬಂದಿದ್ದೆ. ಆದರೆ ನೀ ಹೇಳ್ದಲ್ಲ ಈಗ ಆಕಿನೇ ಇಷ್ಟಪಡ್ತೀನಿ ಅಂತ. ಇರ್ಲೋ, ನೀನೇನು ಊರಾಗೆಲ್ಲ ನೀನು ಒಬ್ಬತ್ತ ಸುಂದರ ಅಲ್ಲ, ನನಗೂ ಬೇಕಾದಂಗೆ ಬೇರೆ ಸಿಗ್ತಾರೆ. ಅದೇನೋ ಅಂತಾರಲ್ಲ, ಮಾಡಿ ಆ ತಿರುಪೇರು ನಮ್ಮ ಮನೆಯಾಗ ತಿನ್ನಕ್ಕೆ ಗತಿ ಇಲ್ದೇನೆ ಬಂದು ಬಿದ್ದೈತಿ. ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ, ಅದನ್ನು ಹೋಗಿ ಲವ್ ಮಾಡ್ತಾನಂತ. ದರಿದ್ರ ಅನಿಷ್ಟ ಅದು ಹುಟ್ಟಿದಾಗ ಒಂಥರ ದರಿದ್ರ ತುಂಬ್ಕೊಂತು. ಮನೆ ಬಿಟ್ಟು ಹೋಗಿ ದುಡ್ಕೊಂಡು ತಿಂದ್ರು ಇನ್ನೊಬ್ರು ಹೊಲದಾಗ. ಆಮೇಲೆ ಅಪ್ಪವನ್ನ ಕಳ್ಕೊಂತು. ಈ ನಮ್ಮನೆ ಬಂದು ಭಿಕ್ಷೆ ಬಿಡ್ಕೊಂಡು ತಿನ್ನಕೈತಿ. ಅದನ್ನು ನೀನು ಲವ್ ಮಾಡ್ಕೊಂತಲ್ಲ, ನೀನು ಭಿಕ್ಷೆ ಬಿಡ್ಕೊಂಡು ತಿನ್ನೋ ಪರಿಸ್ಥಿತಿ ಬರುತ್ತಾ? ಅದು ದರಿದ್ರ ಕಾಲ್ಗೊಳದಿಂದ ಅವಾಗ ಗೊತ್ತಾಗತ್ತ. ನನ್ನಂತಕಿನ್ ಬಿಟ್ಟು ಆಕಿನ ಬೆನ್ನ ಹತ್ತಿಯಲ್ಲ ಅವಾಗ. ಇರಲಿ ಬಿಡು, ಯಾರು ಹಣೆ ಬರ್ದಾಗ ಏನೋ ಯಾವಾಗ ಹೆಂಗೆ ಏನಂತ ಗೊತ್ತಾಗಂಗಿಲ್ಲಲ್ಲ. ಆಗಲಿ, ಆಕಿ ದರಿದ್ರ ತವ್ರ ಮನೆಗೆ ಅಕ್ಕಿ ಇರುತ್ತೆ. ನಾನು ಬೇಕಾದಷ್ಟು ಐತಲ್ಲ ಆಸ್ತಿ. ನಮ್ಮ ಅಪ್ಪ ಎಷ್ಟು ಆಸ್ತಿ ಮಾಡ್ರೆ ಅಂದರೆ ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಕುಂತ್ಕೊಂಡು ತಿಂದರೂ ಸವಿಲಾರ್ದಷ್ಟು ಆಸ್ತಿ ಐತಿ. ಆದರೆ ತವ್ರ ಮನೆಯೊಳಗೆ ಅಕ್ಕಿ ದರಿದ್ರ ತಂದ ಅನುಭವಿಸ್ತಿರ್ಬೋದು. ಆದರೆ ಗಂಡನ ಮನೆಗೆ ನನ್ನ ಹೆಂಡತಿ ಬಂದ್ರೆ ರಾಣಿಯಾಗಿ ಮರಿಬೋದು. ದರಿದ್ರತನ ಹೋಗ್ಬೋದು. ಅರಮನೆ ಶ್ರೀಮಂತಿಕೆ ಎಲ್ಲ ಸಿಕ್ತಲ್ಲ, ಅಷ್ಟು ಸಾಕು. ನನ್ನಿಂದ ನನ್ನ ಹೆಂಡತಿ ಅಲ್ಲ, ಇನ್ನೂ ಆಗಿಲ್ಲ, ನೋಡೋಣ. ಆದರೆ ದೈವದಾಗ ಆಕಿ ನನ್ನ ಹೆಂಡತಿ ಅಂತ ಹಣೆ ಬರ್ದಾಗಿದ್ದು ಬಂದ್ಲಂದ್ರೆ ಶ್ರೀಮಂತರ ಆಗ್ತಾಳಲ್ಲ, ಅವಾಗ ಅನ್ಭವಿಸ್ತಾಳ್ಬಿಡು ರಾಣಿ ಆಗತ್ತೆ. ಇದೆಲ್ಲ ಪಿಕ್ಚರ್ ನಂಗೆ ಚಂದ, ನಿಜ ಜೀವನದಾಗಲ್ಲ. ಇದು ಪಿಕ್ಚರ್ ಅಲ್ಲ, ಜೀವನ. ಆಕಿ ಕಾಲಿಟ್ಟಲ್ಲೆಲ್ಲ ಒಳ್ಳೇದೇ ಆಗಲ್ಲ. ಇರಲಿ ಬಿಡು, ಮನಸ್ಸಿನಾಗ ಕಾಲಿಟ್ಟಳ ಎಲ್ಲ ಒಳ್ಳೇದಾಗತೈತಿ. ಇನ್ನು ಜೀವನದಾಗ ಕಾಲಿಟ್ರೆ ಇನ್ನೂ ಚಲೋ ಆಗುತ್ತೆ. ಎಷ್ಟಿದ್ದಾನೆ ಅವನು. ನನ್ನ ಅಸಹ್ಯ ಮಾಡಿದ್ನಲ್ಲ, ನಾನು ಬೇಡ ಆಯ್ತದ. ಅದು ಬಿಕಾರಿ, ಆಕಿ ಇದಕ್ಕೆ ಚಂದ ಕಾಣ್ತಾ ಅಂತ. ಇವನು ನೋಡೋಕ್ಕಷ್ಟ ಶ್ರೀಮಂತ, ಆದರೆ ಇದ್ರ ಎಲ್ಲ ಟೇಸ್ಟ್ ಬಿಕಾರಿವ. ಒಂದು ದೊಡ್ಡ ಶ್ರೀಮಂತರ ಟೇಸ್ಟ್ ಇಲ್ಲ. ಹೆಸರಿಗೆ ಶ್ರೀಮಂತದ್ದು ಹೊಳಿ ಬಿಡು. ಅದನ್ನು ಬಿಟ್ಟು ಇದಕ್ಕಿಂತ ದೊಡ್ಡ ಶ್ರೀಮಂತನ ಲವ್ ಮಾಡ್ತೀನಿ. ನಾನು ಅಂತತನ ಮದುವೆ ಆಗ್ತೀನಿ. ಆದರೆ ಇವರಿಬ್ಬರು ಪ್ರೀತಿನ ಮಾಡ್ತೀನಿ. ಇವರಿಬ್ಬರು ಪ್ರೀತಿ ಆಗ್ಲಾರ್ದಂಗೆ ನಾ ಮಾಡ್ತೀನಿ. ಆದರೆ ಇವ್ರ ಕಣ್ಣು ಮುಂದಾನ ದೊಡ್ಡ ಶ್ರೀಮಂತ ಮದುವೆ ಮಾಡ್ಕೊಂಡು ತೋರಿಸ್ತೀನಿ. ತುಳಸಿ ನಿಂದ್ರಿಲಿ. ಎದಕ್ಕೆ ನಿಂದ್ರದ? ಮತ್ತೆ ಬಸ್ ಹೋಗುತ್ತೆ ಬರೀಕ, ಮತ್ತು ಮನ್ಯಾಗ ಜಿಗ್ಗಿ ಕೆಲಸದ ಹೋಗಂಬರ್ರಿ. ಮನು ಹೋಗ್ಲಿ ಬಿಡೆ ಪಾಪ. ಆಕೆ ಏನು ಗೊತ್ತು, ಆಕೆ ಏನೂ ಗೊತ್ತಿಲ್ಲ. ಸುಮ್ಮನೆ ಆಕೆ ಮ್ಯಾಗ ಸಿಟ್ಟಾಗ್ತಿದ್ದಿ. ಅಲ್ಲ ನೀನು ಇದು ಮಾಡಿದ್ರೆ ಅವಲ್ಲ ಅವನು ಅಂದ. ಆದರೆ ಆಕೆಗೆ ಇದು ಏನೂ ಗೊತ್ತಿಲ್ಲ ಕಣೆ. ಸುಮ್ಮನೆ ಯಾಕೆ ಆಕೆ ಮ್ಯಾಗ ಸಿಟ್ಟಿಗಿದ್ದಿರ್ತಿದ್ದಿ? ಸುಮ್ಮನೆ ನಂದಿನಿ, ನಿನಗೆ ಗೊತ್ತಿಲ್ಲ. ಅಯ್ಯೋ ದೇವ್ರಿ, ಇಲ್ಲೋಡ ಹೆಂಗೆ ಯಾರು ನೆಲ್ಲಿಡ್ಬೇಕು ಅಲ್ಲಿಟ್ರೆ ನಾಳೆ ನಮ್ಮ ಜೀವನಕ್ಕೆ ಮುಳಾಗಲ್ಲ. ಇಲ್ಲಾಂದರೆ ಈಕಿನ ನೋಡಿಬಿಟ್ಟು ಹಾಕೊಂಡು ಇವತ್ತು ನಮ್ಮ ಅಕ್ಕ ಲವ್ ಮಾಡಿದಾತ ಈಕಿನ ಲವ್ ಮಾಡಕ್ಕೆ ಹ್ಞೂ ಅಂದ. ನಾಳೆ ನಾನು ಯಾರನ್ನ ಲವ್ ಮಾಡಿದೆ ಅವನು ಎಲ್ಲಿಕಿನ ಬೆನ್ನ ಹತ್ತು ಹೋಗ್ತಾನೆ. ಏನಾತಕ್ಕ? ಯಾಕೆ ಸಿಟ್ಟಿಗಿದ್ದಿ? ಏನದು?
ಏ ನಾನು ನಿನಗೆ ಹೇಳ್ತಿಲ್ಲ ಆ ರಾಹುಲನ್ ಕೊಟ್ಟಾಗ ಮಾತಾಡಬೇಡ, ರಾಹುಲ್ ಕೊಟ್ಟಾಗ ಹೋಗ್ಬೇಡ, ಅದನ್ನ ಕೊಟ್ಟಾಗ ನೀನು ಇದು ಮಾಡಬೇಡ ಅಂತೇಳಿ. ಯಾಕೆ ಅದನ್ನ ಕೊಟ್ಟಾಗ ಆಟಾಡ್ತೀನಿ ನೀನು? ಅಕ್ಕ ಅವರು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರಕ್ಕ. ನನಗೆ ಅದು ಗೊತ್ತಲ್ಲಾರ್ದು ಇಂಗ್ಲೀಷು ನನಗೆ ಅಷ್ಟು ನಾಲೆಜ್ ಇಲ್ಲಲ್ಲ ಇನ್ನು. ಅವ್ರು ಅದನ್ನ ಹೇಳ್ಕೊಡ್ತಾರೆ. ಆಮೇಲೆ ನನಗೆ ಸ್ವಲ್ಪ ಏನೋ ಡೌಟ್ ಇದ್ದರೆ ಎಲ್ಲ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಚಲೋ ಮಾಡ್ತಾರಲ್ಲ, ಟೀಚರ್ ಮಾಡ್ತಾರೆ. ಆದರೆ ಈ ಲೈಬ್ರರಿ ಕುತ್ಕೊಂಡು ಇನ್ನೊಂದು ಚಲೋ ಹೇಳಿದ್ರೆ ನನಗೆ ಈ ಜಲ್ದಿ ಅರ್ಥ ಆಗ್ತೈತಲ್ಲ. ಆಮೇಲೆ ಏನೋ ನಂಗೆ ಗೊತ್ತಿಲ್ಲದು ಕೊಡೋದು ಅದೆಲ್ಲ ಮಾಡ್ತಾರೆ. ಅದಕ್ಕೆ ಅದು ಫ್ರೆಂಡ್ಶಿಪ್ನಾಗ ಏನಾತಕ್ಕ? ಫ್ರೆಂಡ್ಶಿಪ್ಪಾ? ಹಾಂ ಹಾಂ, ಬಂದು 2 ದಿವಸಕ್ಕೆ ಅದನ್ನು ಬುಟ್ಟಿ ಹಾಕ್ಕೊಂಡು ಲವ್ ಮಾಡಕತ್ತೀಯಲ್ಲ, ಮತ್ತು ಇದು ಫ್ರೆಂಡ್ಶಿಪ್ ಅಂತಾರನ? ಏನ ಈ ಏನು ಹೇಳಕತ್ತಿ ಅಕ್ಕ? ನಾನು ಲವ್ ಇಲ್ಲಕ್ಕ, ನನಗಂಥದ್ದೆಲ್ಲ ಯಾವುದು ಬೇಡ. ನನಗೆ ಯಾವ ಲವ್ ಅಪ್ಪ ಏನು ಬೇಡ. ನಾನು ಅಪ್ಪನ ಮೌನ ಕನಸು ಈಡೇರಿಸ್ಬೇಕು, ಓದ್ಬೇಕಷ್ಟೇ. ನಾನು ಡಾಕ್ಟರ್ ಆಗ್ಬೇಕು, ಅಪ್ಪನ ಮೌನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಷ್ಟೇ. ಬಿಟ್ರೆ ನನಗೆ ಬೇಡ, ಏನು ಬೇಡ. ನಾನು ಅಂಥದ್ದಿಲ್ಲ, ನನಗಂತ ತಲೆಯಾಗ ಇಲ್ಲಕ್ಕ. ನನಗೆ ಅವ್ನು ಹೇಳಿದ್ನಲ್ಲ ನೀನು ಇಷ್ಟಪಡಕತ್ತೀನಿ ಅಂತೇಳಿ, ಗೊತ್ತಿಲ್ಲಕ್ಕ. ನನಗೆ ಅವ್ರು ಏನಾದರೂ ಏನು ನನಗೇನು ಗೊತ್ತಿಲ್ಲ. ಆದರೆ ನನಗೆ ಇಂಥದ್ದು ಯಾವುದೋ ನನಗೆ ಬೇಡ. ಒಂದು ವೇಳೆ ಅವ್ರು ನನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನಾನು ಮಗಕ್ಕೆ ಕೊಡ್ದಂಗೆ ಹೇಳ್ತೀನಿ. ನನಗಿಂಥವೆಲ್ಲ ಇಷ್ಟ ಇಲ್ಲ, ನಾನು ಓದಬೇಕು, ಓದಕ್ಕೆ ಬಂದೀನಿ. ನಾನು ಏನೋ ಒಂದು ನಮ್ಮ ಅಪ್ಪನ ಒಂದು ಕನಸು ಈಡೇರಿಸ್ಬೇಕಂತ ಬಂದೀನಿ ಅಷ್ಟೇ. ನನಗೆ ಬೇರೆ ಯಾವುದು ಬೇಕಿಲ್ಲ ಅಂತ ಹೇಳ್ತೀನಿ. ಹೌದಾ? ನೀ ಹಂಗೆ ಇರ್ತೀಯಾ? ಮತ್ತು ಅದನ್ನ ಮಟ್ಟ ಹಿಂಗೆ ಅದೊಂದು ವೇಳೆ ನೀನು ಪ್ರೀತಿ ಮಾಡ್ತೀನಿ ಅಂತ ಬಂದ್ರೆ ನೀವು ಒಪ್ಕೊಳಂಗಿಲ್ಲ? ಇಲ್ಲಕ್ಕ, ನನಗೆ ಬೇಡ. ನನಗೆ ಇಂಥವು ಯಾವುದು ಬೇಡ. ನನಗೆ ಓದಕ್ಕೆ ಬಂದೀನಿ. ಮನಸ್ಸು ಕೆಡಿಸ್ಕೊಂಡು ಸುಮ್ಮನೆ ಓದೋದನ್ನೆಲ್ಲ ತಪ್ಪಿಸ್ಕೊಂಡು ನಾಳೆ ನಮ್ಮ ಅಪ್ಪನ ಒಂದು ಕನಸು ಈಡೇರಿಸಲಿಲ್ಲ ಅಂದರೆ ನಾನು ಇದ್ದು ಸತ್ತಂಗೆ. ನನಗಿಂಥದ್ದು ಯಾವುದು ಬೇಕಿಲ್ಲ. ನಾನು ಓದು, ನನ್ನ ಗುರಿ ಮುಖ್ಯ ಅಷ್ಟೇ. ಆಯ್ತಾಯ್ತು. ಅವನೊಂದು ವೇಳೆ ನಿನ್ನ ಮುಂದಿನ ಪ್ರಪೋಸ್ ಮಾಡಕ್ಕೆ ಬಂದರೆ ಈಗ ಹೇಳಲ್ಲ, ಮಕ್ಕ ಕೊಡ್ದಂಗೆ ಹೇಳ್ತಾನೆ, ಹಂಗೆ ಹೇಳ್ಬೇಕಾ ಅಕ್ಕ? ನೋಡು, ನಾ ಹೇಳಿಲ್ಲ ಪಾಪ ಹುಡುಗಿ ಏನು ಗೊತ್ತಿರಲ್ಲ ಅಂತ. ಅವನೇನೋ ನಿನ್ನ ಮುಂದೆ ಅಂದಿರ್ತಾನೆ, ನಿನ್ಗೆ ಒಲ್ಲ ಅಂತ ಹೇಳಿ ಸುಮ್ಮನೆ ಒಂದೇನೋ ಉದಾಹರಣೆ ಕೊಟ್ಟು ನಿನ್ನಿಂದ ತಪ್ಪಿಸ್ಕೊಳಕ್ಕೆ ಹೇಳ್ತಾನೆ. ನನ್ನಿಂದ ತಪ್ಪಿಸ್ಕೊಳಕಂದ್ರೆ ನಾನು ಅಷ್ಟು ಖರಾಬದಿನಿ, ಅಷ್ಟು ಕೆಟ್ಟಕ್ಕಿದ್ದೀನಿ, ಅಷ್ಟು ಕೆಟ್ಟ ಮುಖ ಐತೆ ನಂದು. ನಾನು ಒಂದು ಹುಡುಗ ಮೆಚ್ಕೊಳ್ಳೋದಂಗೆ ಅಷ್ಟು ವಿಕಾರದಿನ ನಾನು. ಅಯ್ಯೋ ಮಾನ್ಯ, ನಾನು ಆ ಅರ್ಥದಾಗ ಹೇಳಿಲ್ಲ. ಈಗ ಅವನೇ ಹೇಳಿದ್ನಲ್ಲ, ಅತಂದೇ ಒಂದು ಓನು ವೈಯಕ್ತಿಕ ಟೇಸ್ಟ್ ಇರುತ್ತೆ, ನಾನು ಹಿಂಟೆ ಬರೀ ಹಿಂಗೆ ಇರ್ಬೇಕಂತ. ಆ ಥರ ಇಲ್ಲ ಅಂತ ನಿನಗೆ ಹೇಳಕ್ಕೆ ಹಿಂಗೆ ಹೇಳ್ತಾನಲ್ಲ, ಅದನ್ನು ಹೇಳಿದೆ ನಾನು. ಸುಮ್ಕೆ ನಾನು ಹೇಳಿ ನೀನು ತಪ್ಪಿಸ್ಕೊಂಡಿರ್ತಾನ ಅಂತೇಳಿ. ಅಯ್ಯೋ ನೀನೇನು ನನ್ನ ಬಗ್ಗೆ ತಪ್ಪು ತಿಳ್ಕೊಂತೀಯಲ್ಲ. ಸರಿ ಬಸ್ ಬರ್ತಾ, ನಡಿ ಹೋಗೋಣ. ಬಂದ್ರೆ ಅಯ್ಯವ ನಡ್ರಿ, ಮಕ್ಕ ತಗೋರಿ, ಮಂಡಳ ಮಾಡಿಟ್ಟಿನಿ, ಚಾ ಮಾಡಿಕೊಡ್ತಂತೆ. ನಡ್ರಿ. ನಿಂದ್ರಿಲ್ಲ, ನೀ ಎಲ್ಲ ಉಂಟೆ? ದೊಡ್ಡವ ಮಕ್ಕ ತಗೊಳಕೊಂತೀನಿ. ಮಕ್ಕ ತಗೊಳ್ಳೋದು ಐತಿ ಹೋಗಿ ಅಂತ ಒಟ್ಟು ಬಾಯಿಲಿ ಅದೇನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಬೇಕಂತ. ನಾನು ನೋಡಿದ್ರೆ ಅದು ಹೆಂಗೆ ಏನಂತ ಗೊತ್ತಿಲ್ಲ, ಮಾಡಕ್ಕೆ ಬರಂಗಿಲ್ಲ. ಮತ್ತು ಆಕಿ ನೋಡಿದ್ರೆ ಹುಡುಗರು ಬಂದು ಒಟ್ಟು ಚಾಪ ಮಾಡ್ತಾ. ನನಗೆ ಒಂದು ಚಿರಾಕ ಹೊಟ್ಟೆ ನುಸಾಗತ್ತೈತಿ, ಪೈಕಿನ ಹೋಗ್ಬೇಕು. ಬಾ ಒಟ್ಟು ಎಣ್ಣೆ ಹಚ್ಚ ಬಾಯಿಲಿ ಹುಡುಗ. ಅಮ್ಮ ನಾನೇನು ಹಚ್ಬೇಕ? ನಾವಲ್ಲ ದೊಡ್ಡಮ್ಮ, ನಾನು ಹೋಗಿ ಬೇಕಿದ್ರೆ ಡಾಕ್ಟರ್ಗೆ ಚಾ ಮಾಡಿಕೊಡೋದು ಎಲ್ಲ ಮಾಡ್ತೀನಿ. ನೀನು ಎಣ್ಣೆ ಹಚ್ಚು. ಅಮ್ಮ ಬೇಕಿದ್ರೆ ಪೈಕಿನ ಹೋಗ್ರೊಳಗೆ. ಅಯ್ಯ ಭಾರಿ ಐತ್ ಬಿಡೋ ನಿಂದು. ಅಲ್ಲ ನನ್ನ ಮಗ ಒಟ್ಟು ತಲೆಗೆ ಎಣ್ಣೆ ಹಚ್ಬಿಟ್ಟು ಕೈ ಸಿಗ್ತೈತೆ, ಕೈ ಮುರ್ಕೊಂಡು ಹೋಗವ. ಎಣ್ಣೆ ಹಚ್ಚಲಾರ್ದಷ್ಟು ಏನಾರ ರೋಗ ಬಂದೈತೆ? ಅಯ್ಯ ಹಂಗೆ ಮಾಡ್ತೀಯ? ಏನತ್ತೇನು ಮುಟ್ಟಿಸ್ಕೊಳ್ಳೋರಂಗೆ ಮಾಡಿದ್ರೆ ಒಳ್ಳೆರತ್ತೆ. ಅದು ನೋಡತ್ತೀಯ ಅವ್ನು ನಮ್ಮನೆ ಹಂಗೆ ಮಾಡ್ತೀಯಲ್ಲ. ಏನಾಯ್ತು ತಗೋ ಹಚ್ಚು. ಅದೇನು ಬೇರೆ ಯಾರನ್ನ? ನಿನಗೂ ಮಾವಕ್ಕನ. ಈಗ ನನಗೆ 2 ಮಕ್ಳಿಗೆ ಹಿಂಗೆ ಮಾವನ, ನಿನಗೂ ಹಂಗೆ ಮಾವಕ್ಕನ. ಮಾವ ಅಂತ ಚೆನ್ನಾಗಿ ಇರೋಕ್ಕಾಗಿಲ್ಲ ನಿನಗೆ. ನಾನು ಹುಡ್ರು ಬಂದು ಹೋಗಿ ಚಾಪ ಮಾಡ್ತೀನಿ. ಹೋಗು ಎಣ್ಣೆ ಹಚ್ಚು. ಯವ ನೀವು ಹೊಟ್ಟೆ ಮುಂದೆ ಹೋಗು, ನೀ ಬೇಕಂದ್ರೆ ಹೋಗಿ ಅಷ್ಟ ತಗೋ ತುಳಸಿ. ಅಲ್ಲ ನೀ ಹೇಳಿದ್ಮ್ಯಾಗ ಹೆಂಗಿಲ್ತ ಅಂತ ಅಕ್ಕ ಬೇರೆ ಹೇಳಕತ್ತಲ್ಲ, ಅಷ್ಟ ತಗೋ ನೀವು ಹೋಗ್ರಿ. ಬಾರ ನನ್ನ ರಾಜಕುಮಾರಿ, ರಗಿಣಿ, ರನ್ನದ ಗಿಣಿ, ಮುದ್ದು ಮಣಿ, ಬಾ ಒಂಚೂರ ನಿನ್ನ ಮುದ್ದಾದ ಕೈಗಳಿಂದ ನನ್ನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಬಾ. ಅಯ್ಯೋ ಹೆಂಗಿರುತ್ತಾನ, ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮನ್ನುತ್ತ. ಬಾ. ಆಹಾ, ಇವತ್ತು ನನ್ನ ಅದೃಷ್ಟದ ಬಾಗ್ಲನ್ನ ತೆಗೀತ ಬಿಡು. ತುಳಸಿ ಏನು ಮಾಡಕತ್ತೀವ ಇಲ್ಲಿ? ಅಯ್ಯೋ ಕಬಾಬ್ ಮೇ ಅಡ್ಡಿ, ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಅಂತ ಹಂಗೆ ಬಂದ್ಬಿಟ್ಟ ನಮ್ಮ ಮಾವ. ಅಯ್ಯೋ ಏನು ಮಾಡ್ತಾನೆ ಏನು, ಎಲ್ಲಕ್ಕಿಂತ ಕಳಿಸ್ತಾನೆ ಏನು? ಅಯ್ಯೋ ದೇವ್ರೇ. ಅದು ಮಾವ ನೆತ್ತಿಗೆ ಎಣ್ಣೆ ಹಾಕೊಳ್ಳೋದು ಭಾಳ ಸಿಗಿತ್ತಾ, ಯಾಕೆ ಕಣ್ಣು ಕೆಂಪಾಗಿದ್ವು. ಅದಕ್ಕೆ ಅವು ಏನಂದ ಒಟ್ಟು ನೆತ್ತಿಗೆ ಎಣ್ಣೆ ಹಾಕು ಅಂತಂದು ಹಾಕಕ್ಕಂತ ನಿಂತಿಲ್ಲ ನಾನು. ಇಲ್ಲ ನಾನಲ್ಲ, ಆಗಿ ಅವು ಹೊಟ್ಟಿ ನುಸಕತ್ತೆ ಅಂತ ಅಕ್ಕ ಏನೋ ಕೆಲಸ ಐತಿ ಅಂದ್ಲು. ಹಂಗಾಗಿ ಅವ ತುಳಸಿಗೆ ಒಟ್ಟು ನೆತ್ತಿಗೆ ಎಣ್ಣೆ ಹಚ್ಚವ ಅಂತಂದು ಹೇಳಿ ಹೋಗ ಎಣ್ಣೆ ಹಚ್ಚಕತ್ತ ಮಾವ. ನೀವು ಒಳಗೆ ಅಕ್ಕ ಮಂಡಳ ಚಾ ಮಾಡ್ಯಾಳ, ಹೋ ಚಾ ತಿನ್ನಂತೀನಿ ನಾನು. ಏನಾರ ತೊದ್ಲು ಬದಲು ಬರಾಕತ್ತೋ ಮಾತು ಯಾಕೆ ಏನ ಮಂಡಳ ತಿಂದು ಚಾ ಕುಡಿ ಹೋಗ ಹೋಗು. ಇವು ಬದ್ಮಾಸುಳೆ ನನ್ನ ಮಗನೇ, ಏನಪ್ಪ ಇದು? ಆಹಾ, ತಾಯಿ ಮಗಳು ಇಬ್ಬರು ಸೇರಿ ಈ ಹುಡುಗಿನ ಇತ್ತು ಗಂಟು ಹಾಕ್ಬೇಕಂತಂದು ಏನೇನೋ ಪ್ಲ್ಯಾನ್ ಮಾಡಾಕತ್ತಾರ. ಈ ಬದ್ಮಾಸುಳೆ ಮಗ ಆಕಿ ಗಂಟೆ ಬಿಟ್ಬಿಟ್ಟ ನನ್ನ ಮಗಳಿಗೆ ಪಾಪ. ಏನು ಮಾಡೋದೀಗ? ಮಾಡ್ತೀನಿ ತಡಿ. ಯಾಕೆ ಓಮವ ಎದಿ ಮ್ಯಾಗ ಬಂದು ನಿಂದಿರ್ತಿ? ನೀನು ಹೊಡಿಗಿರ್ತೀನಿ ಮತ್ತೆ? ನಾನು ನಾ ಹೊಡೆಯೋದು ಹೊಂಟೇನೆ. ನನಗೂ ನಿನ್ನ ಮ್ಯಾಗ ಜಗ್ಗಿ ಜೀವದೀನಿ. ನೀನಂದ್ರೆ ನನಗೆ ಭಾಳ ಇಷ್ಟ. ಅಲ್ಲ ನೀನು ಹೊಡೆದು ನಾನೇನು ಇದು ಮಾಡೋಕೋಲಿ? ತುಳಸಿ ತತಾರ್ವೈಲಿ ಎಣ್ಣೆ ಬಟ್ಲನ ಹೋಗಿ ನೀವು ಒಳಗೆ ಹೋಗಿ ಕೆಲಸ ಮಾಡು. ನನ್ನ ಅಳಿಯಾಗ ಇವತ್ತು ನಾನು ಮಸಾಜ್ ಮಾಡ್ತೀನಿ. ನನ್ನ ಅಳಿಯ ಅಂದ್ರೆ ನನಗೆ ಇಷ್ಟ ಇಲ್ಲ. ಇವತ್ತು ನನಗೆ ನನ್ನ ಅಳಿಯನ್ ಮಸಾಜ್ ಮಾಡೋದು ಭಾಗ್ಯ ಸಿಕ್ಕೈತೆ ನನಗೆ ಇವತ್ತು. ನೀವು ಹೋಗುವ. ಅಲ್ಲ ಬಂಗಾರದಂಥ ಅರಗಿಣಿ ಅಂತ ಕೈಯಿಂದ ಮಸಾಜ್ ಮಾಡಿಸ್ಕೋಬೇಕಂದ್ರೆ ಹಬ್ಬವನ ಅಂತ ತಂದು ಕೊಟ್ಟಾಗ ನಾನು ಮಸಾಜ್ ಮಾಡಿಸ್ಕೊಳ್ಳ. ಬೇಕಾಗಿಲ್ಲ. ಮಾವ ಬೇಡ. ನೀವು ಹೋಗಿ ಪಾಪ ಮುಂಜಾನೆ ನಿಂತು ಕೆಲಸ ಮಾಡಿ ಹೊಲ್ದಾಗ ದಣ್ಕೊಂಬಂದಿದ್ದಿ. ಹೋಗು, ಅಕ್ಕ ಮಂಡಳ ಮಾಡಾಳ, ಬಡ ಮಕ್ಕ ತಗೋ ಮಂಡಳ ತಿಂದು ಚಹಾ ಕುಡಿದು ಗಟ್ಟಿಯಾಗ. ನನಗೆ ತುಳಸಿ ಒಟ್ಟು ಎಣ್ಣೆ ಸಿಕ್ಕದಲ್ಲ ಮಾಡ್ತಾ ಹೋಗು.
ನಾನೇನು ಕಡು ಕಟ್ಟಿ ಹಾಕೋದೈತಿ ಹೊಲ್ದಾಗ ಹೋದ್ರೆ ಆಳ ಕಾಳು ಮತ್ತು ಸುಮ್ಮನೆ ನಿಂತು ಬರ್ತೀನಿ ಹಂಗೇನು ಏನಿಲ್ಲ ತಗೋ ಒಂದಿಟ್ಟು ದಣು ಆದ್ರೆ ಅದನ್ನು ಎಣ್ಣೆ ತಿಕ್ಕೋದು ದಣವನ್ನು ಅಲ್ಲೇ ನಿನ್ನ ತಲೆ ತಿಕ್ಕೋದು ನನಗೆ ದೊಡ್ಡಾಗತ್ತೆ ಒಟ್ಟು ಮಸಾಜ್ ಮಾಡ್ತೀನಿ ಸರಿ ನೋಡೋಣ ಹೆಂಗೆ ಮಸಾಜ್ ಮಾಡೋದು ನನಗೂ ಒಟ್ಟು ಇದಾಗುತ್ತೆ ಜನ್ಮದಾಗ ಇನ್ನೇನು ನಿನ್ನ ಮಸಾಜ್ ಅಂತಂದು ಅಂದ್ಕೊಂಡಿರ್ಬಾರ್ದು ಹಂಗೆ ಮಸಾಜ್ ಮಾಡ್ತೀನಿ ಅಂದ್ರೆ ಏನು ಮಾವ ನೀ ಹೇಳೋ ಅರ್ಥ ಸೊ ನಾ ಹೇಳೋದು ಹಿಂಗೆ ಜನ್ಮದಾಗ ಅಲ್ಲ ಇನ್ನು ಮುಂದೆ ನಿನ್ನ ಜನ್ಮ ಪೂರ್ತಿ ನಮ್ಮ ಮಾವು ಮಾಡಿದ ಮಸಾಜ್ ಅದ್ರಂಗೆ ಇನ್ಯಾರು ಮಾಡಲ್ಲ ಅಂತ ಅನ್ಕೋಬೇಕು ಹಂಗೆ ಮಸಾಜ್ ಮಾಡ್ತೀನಿ ಅಲ್ಲ ತುಳಸಿ ನೀನು ಒಂದ್ಸಲ ಅರ್ಥ ಆಗತ್ತಿಲ್ಲ ನಾ ಮಾಡ್ತೀನಿ ನೀವು ಹೋಗಂತ ನಂಗೆ ನಿಂತೇಳಿ ಬೆದರ್ಗೊಮ್ಮೆ ಹೆಂಗೆ ಹೋಗ್ಬಾರ್ದೆ ಹ್ಞೂ ದೊಡ್ಡಪ್ಪ. ಅಲ್ಲ ತುಳಸಿ ಮಾಮ ನೀ ಬ್ಯಾಡ ಮಾಮ ತುಳಸಿ ಮಾಡ್ತಾ ಬಿಡು ತಡ್ಲೆ ನನ್ನ ಕೈ ದೊಡ್ಡ ಮಸಾಜ್ ರುಚಿ ನೋಡೊಟ್ಟು ತಡಿ ಎಣ್ಣೆ ಹಾಕಿ ಬೆಸ್ಟ್ ತಿಕ್ತೀನಿ ನಾವು ಬೇಕಾಗೈತೆ ನೀ ತಿಕ್ಕೋದು ಓ ದೇವ್ರೆ ನೀನು ಕೂಡ ನಾನು ಮಸಾಜ್ ಮಾಡಿಸ್ಕೊಂಡು ಏನಾಗಬೇಕಾಗೈತಿ